ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 3, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೆಯಿರಿ. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆ. ಈಗ ನಾವು ವಿದ್ಯುತ್ ಮಂಡಲದಲ್ಲಿ ಬೇರೆ ಬೇರೆ ಭಾಗಗಳನ್ನ ಉಪಯೋಗಿಸ್ತೀವಿ, ಘಟಕಗಳನ್ನ ಅಲ್ವಾ. ಬ್ಯಾಟರಿ ಇರಬಹುದು, ಶುಷ್ಕ ಕೋಶ ಅಲ್ವಾ, ಬಲ್ಬ್ ಇರಬಹುದು, ರೆಸಿಸ್ಟರ್ ಇರಬಹುದು, ರೋಧ, ಈ ತರ ರಿಯೋಸ್ಟ್ಯಾಟ್ ಇರಬಹುದು, ಎರಡು ತಂತಿಗಳು ಸೇರ್ತಾ ಇರುವಂತದ್ದು, ಅದೇ ಸೇರ್ಪಡೆ ಇಲ್ಲದೆ ದಾಟಿದಂತಹ ತಂತಿ, ಇವುಗಳನ್ನೆಲ್ಲ ನಾವು ತೋರಿಸಬೇಕಾಗ್ತದೆ. ಹಾಗಾಗಿ ಅವುಗಳಿಗೆ ಒಂದಿಷ್ಟು ಪರ್ಟಿಕ್ಯುಲರ್ ಆದಂತಹ ಚಿಹ್ನೆಯನ್ನ ಇಟ್ಕೊಂಡಿದ್ದೀವಿ. ಈಗ ರಿಯೋಸ್ಟ್ಯಾಟ್ ಮೊದಲನೇದು, ರಿಯೋಸ್ಟ್ಯಾಟ್ ಎರಡನೇದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಮೂರನೇ ಪ್ರಶ್ನೆ 1 ಅಂಕದ್ದಾಗಿದೆ. ಈಗ ನಾವು ಒಂದು ವಿದ್ಯುತ್ ಮಂಡಲದಲ್ಲಿ ರಿಯೋಸ್ಟ್ಯಾಟ್ ಅನ್ನ ಚಿಹ್ನೆ ಯಾವ ರೀತಿಯಾಗಿರ್ತದೆ, ಇದು ರಿಯೋಸ್ಟ್ಯಾಟ್ ನ ಚಿಹ್ನೆ ಅಲ್ವಾ. ನಾವು ಬರೀ ಇಷ್ಟೇ ಬರೆದ್ರೆ ಇದು ರೋಧವನ್ನ ಸೂಚಿಸುತ್ತೆ. ಆದ್ರೆ ನಾನು ಈ ರೀತಿ ಆರೋ ಮಾರ್ಕ್ ಹಾಕಿದ್ರೆ ಅದು ರಿಯೋಸ್ಟ್ಯಾಟ್ ಅಂದ್ರೆ ಏನು, ಇಲ್ಲಿ ಇದು ನಾವು ಆ ರೋಧವನ್ನ ಹೆಚ್ಚು ಕಡಿಮೆ ಮಾಡಬಹುದು, ಅದನ್ನ ರಿಯೋಸ್ಟ್ಯಾಟ್ ಅಂತ ಕರಿತೀವಿ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಇದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ನೋಡಿ, ಈಗ ಇಲ್ಲಿ ಒಂದು ತಂತಿ ಹಾದು ಹೋಗಿದೆ, ಅದ್ರ ಮೇಲೆ ಇನ್ನೊಂದ್ ತಂತಿ ಬರ್ತಾ ಇದೆ. ಹೆಂಗೆ ಅಂದ್ರೆ ಇದಕ್ಕೆ ಕನೆಕ್ಷನ್ ಇಲ್ಲ, ಸೇರ್ಪಡೆ ಇಲ್ಲದೆ, ಇಲ್ಲಿ ನೋಡಿ, ಇದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿಯನ್ನ ಸೂಚಿಸುತ್ತದೆ. ಥ್ಯಾಂಕ್ ಯು.